ನೆಕ್ಸ್ಟ್ ತೋರಿಸುವಂಥ ನಾವು ಲೆಗ್ಗಿನು ಮತ್ತು ಪ್ಯಾಂಟ್ಗಳು. ನಮ್ಮಲ್ಲಿ ಲೆಗ್ಗಿನು ಕೂಡ ಸಿಗುತ್ತೆ, ಆವಾಸ ಲೆಗ್ಗಿನ್ ಆಗಿರ್ಬೋದು ಮತ್ತು ಗೋ ಕಲರ್ಸ್ ಲೆಗ್ಗಿನ್ ಆಗಿರ್ಬೋದು. ಅದ್ರಲ್ಲಿ ನೋಡ್ಕೊಳ್ಳಿ, ಈ ಥರ ನಿಮಗೆ ಲೆಗ್ಗಿನ್ಗಿಂತ ಆಂಕಲ್ ಅಂತ ಸಿಗುತ್ತೆ. ಆಂಕಲ್ ಅಂತ ನಿಮಗೆ ಈ ಥರ ಬೆಲ್ಟ್ ಸಿಸ್ಟಮ್ ಕೊಟ್ಟಿರ್ತಾರೆ, ನಿಮಗೆ ಯೂಸ್ ಮಾಡೋಕ್ಕೆ ಚೆನ್ನಾಗಿರುವಂಥದ್ದು. ಅದರಲ್ಲಿ ಒಂದೆರಡು ಕಲರ್ಸ್ ನೋಡಿ ತೋರಿಸ್ತೀನಿ. ನಮ್ಮಲ್ಲಿ ಎಲ್ಲ ಕಲರ್ಸು ಸಿಗುತ್ತೆ, ಎಲ್ಲ ಸೈಜ್ಗಳು ಸಿಗುತ್ತೆ. ಅದರಲ್ಲಿ 1 2 3 ಕಲರ್ಸ್ ನೋಡ್ತೀನಿ. ಈ ಥರ ಸಿಗುವಂಥದ್ದು ನಿಮಗೆ ಕ್ವಾಲಿಟಿ ಆಗಿರ್ಬೋದು, 4 ಲೈಕರ್ ಆಗುತ್ತೆ. ನೀವು ಎಷ್ಟೇ ಇದು ಮಾಡಿದ್ರು ಕೂಡ ಅದು ವಾಷಬಲ್ ಆಗುತ್ತೆ, ಏನು ಡ್ಯಾಮೇಜ್ ಆಗಲಿ ಬಬಲ್ಸ್ ಆಗಲಿ ಅದೇನು ಬರುವಂಥದ್ದಿಲ್ಲ. ನೆಕ್ಸ್ಟ್ ತೋರಿಸುವಂಥದ್ದು ನಮಗೆ ಈಗ ಅದೇ ರೀತಿ ನಮಗೆ ಲೆಗ್ಗಿನ್ ಬೇಡ ಅಂತ ಅಂದ್ಬಿಟ್ಟು ಕೆಲವೊಬ್ರು ಕಾಟನ್ ಪ್ಯಾಂಟ್ಗಳನ್ನ ಕೇಳ್ತಾರೆ. ಪಟೇಲ ಪ್ಯಾಂಟ್ಗಳು ಬೇಕು ಅಂತ ಹೇಳ್ತಾರಲ್ಲ, ಅವ್ರಿಗೆಲ್ಲ ಈ ಥರ ಕಾಟನ್ ಪಟೇಲ ಪ್ಯಾಂಟ್ ಕೂಡ ಸಿಗುತ್ತೆ. ಇದರಲ್ಲಿ ನಿಮಗೆ 30 ಇಂದ 15 ಡಿಸೈನ್ ಕಲರ್ ಸಿಗುತ್ತೆ. ನಿಮಗೆ ಫ್ರೀ ಸೈಜ್ ಆಗಿರುತ್ತೆ, ಅದು ನಿಮಗೆ ಚಿಕ್ಕದಾಗೋದು ಆ ಥರ ಏನೂ ಆಗಲ್ಲ. ಅದೇ ರೀತಿ ನಿಮಗೆ ಕಾಟನ್ ಬೇಡ ಅಂತಂದರೆ ನಿಮಗೆ ಈ ಥರ ಪ್ಲಾಜಾ ಪ್ಯಾಂಟು ಕೂಡ ಸಿಗುವಂಥದ್ದು. ಪ್ಲಾಜಾದಲ್ಲಿ ನಿಮಗೆ ಫ್ರೀ ಸೈಜ್ ಇರುತ್ತೆ, ನಿಮಗೆ ಲೆಂತು ವಿಡ್ತು ಮತ್ತು ಎಲ್ಲ ಅಗಲ ಎಲ್ಲ ಕರೆಕ್ಟ್ ಸೈಜ್ ಇರುತ್ತೆ. ನಿಮಗೆ ಲೆಂತ್ ಯಾವುದು ಚಿಕ್ಕದಾಗಲಿ ಏನು ಕೂಡ ಪ್ರಾಬ್ಲಮ್ ಬರುವಂಥದ್ದಲ್ಲ. ನಮ್ಗೆ ಅದೇ ಥರ ನಿಮಗೆ ಕಾಟನ್ ಪ್ಯಾಂಟಲ್ಲಿ ಇನ್ನೊಂದು ಥರ ಬೇಕು, ಈಗ ಡೈಲಿ ವೇರ್ಗೆ ಮಕ್ಳುಗಳಿಗೆಲ್ಲ ಬೇಕು ಅಂತಂದರೆ ಈ ಥರ ಪ್ಯಾಂಟ್ಗಳು ಕೂಡ ನಮ್ಮಲ್ಲಿ ಸಿಗುವಂಥದ್ದು. ಇದರಲ್ಲಿ ನಿಮಗೆ ಕಲರ್ಸ್ಗಳು ಸಿಗುತ್ತೆ ಮತ್ತು ಬೇರೆ ಬೇರೆ ಡಿಸೈನ್ ಕೂಡ ಸಿಗುವಂಥದ್ದು. ನೆಕ್ಸ್ಟ್ ಅದೇ ರೀತಿ ನಮಗೆ ಕಾಟನ್ ಒಂದು ಪ್ಲಾಜಾ ಪ್ಯಾಂಟಲ್ಲಿ ಬೇರೆ ಬೇರೆ ಕಲರ್ಸ್ಗಳು ಬೇರೆ ಬೇರೆ ವೈಸ್ಗಳು ಸಿಗುವಂಥದ್ದು. ಅದೇ ರೀತಿ ನಿಮಗೆ ಒಂದು ಸ್ವಲ್ಪ ಡಿಸೈನ್ ಬೇಕು ಅಂತ ಕೇಳಿದ್ರೆ ನಿಮಗೆ ಈ ಥರ ಖಾದಿ ಬಟ್ಟೆಯಲ್ಲಿ ನಿಮಗೆ ಕೆಳಗಡೆ ಪ್ಯಾಂಟ್ ಹತ್ರ ಕಾಲ ಹತ್ರ ಈ ಥರ ಸೀಕ್ವೆನ್ಸ್ ವರ್ಕ್ ಬಂದಿರುತ್ತೆ, ಇದು ಕೂಡ ನಮ್ಮಲ್ಲಿ ಸಿಗುತ್ತೆ. ನಿಮ್ಗೆ ಆ ಥರ ಬೇಡ ಅಂತಂದರೆ ನಿಮಗೆ ಪ್ಯಾಂಟು ವಿತ್ ವೇಲು, ಈ ಥರ ಸೇಮ್ ಪ್ಯಾಂಟು ಮತ್ತು ವೇಲ್ ಸಿಗುತ್ತೆ. ಪ್ಯಾಂಟ್ಗೆ ವೇಲ್ ಅಟ್ಯಾಚ್ ಮಾಡಿರ್ತಾರೆ, ನೀವು ಟಾಪ್ಗಳನ್ನ ಮ್ಯಾಚ್ ಮಾಡಿಕೊಂಡು ನಿಮ್ಗೆ ಯಾವ ಟಾಪ್ ಬೇಕೋ ಆ ಟಾಪ್ ಮ್ಯಾಚ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಈ ಥರ ಪ್ಯಾಂಟು ಮತ್ತು ವೇಲು ಕೂಡ ಸಿಗುತ್ತೆ. ಇದಿಷ್ಟು ನಮ್ಮಲ್ಲಿ ಪ್ಯಾಂಟು, ವೇಲ್ಗಳು ಮತ್ತು ಟಾಪು, ಸಿಂಗಲ್ ಟಾಪು, ಸೈಡ್ ಕಟ್ ಟಾಪು, ಅಂಬ್ರೆಲಾ ಟಾಪು, 2 ಪೀಸು 3 ಪೀಸು ಇದೆಲ್ಲ ಸಿಗುತ್ತೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಬೇಕು ಬೈ ಮಾಡಬೇಕು ಅಂತಂದರೆ ಮೇಲ್ಗಡೆ ನಂಬರ್ ಕೊಟ್ಟಿರ್ತಾರೆ, ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ. ಇಲ್ಲಾಂದರೆ ಫೋನ್ ಮಾಡಿದ್ರೆ ನಿಮ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದು ನಿಮಗೆ ಹೇಳ್ತೀನಿ ನಾವು ಎಲ್ಲಿ ಬರಬೇಕು ಏನು ಅಂತ ಲೊಕೇಶನ್ ಶೇರ್ ಮಾಡ್ತೀವಿ.